सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಶುಕ್ರನು ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದು ನಿಮಗೆ ಸಪ್ತಮ ಭಾವವಾಗಿ ಮೇಷರಾಶಿಯಿಂದ ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾನೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿತ್ತು, ಸಮಸ್ಯೆಗಳಿತ್ತು ಅನ್ನೋಂಥವ್ರಿಗೆ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಹಾಗೆ ಮನಸ್ಸಿಗೆ ಒಂದ್ ರೀತಿ ಸಮಾಧಾನ ಇರುತ್ತೆ, ಆತಂಕಗಳು ಕಮ್ಮಿ ಆಗತ್ತೆ. ಶುಕ್ರನ ಅನುಗ್ರಹ, ರಾಶ್ಯಾಧಿಪತಿಯು ಶುಭ ಸ್ಥಾನದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಿಮ್ ರಾಶಿಯನ್ನ ನೋಡ್ತಿದ್ರು ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಯಾಕಂದ್ರೆ ರಾಶಿ ಅನ್ನುವಂಥದ್ದು ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ, ಆರೋಗ್ಯ ಕೂಡ ಉತ್ತಮವಾಗುತ್ತೆ. ವಾಕ್ಸ್ಥಾನಾಧಿಪತಿ ಜೊತೆಗೆ ಧನಸ್ಥಾನಾಧಿಪತಿ ಆದಂತಹ ಕುಜಗ್ರಹ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಈ 6ನೇ ಮನೆಯಲ್ಲಿ ಬುಧನ ಜೊತೆಯಲ್ಲಿ ನೋಡಿ, ಬುಧ ಭಾಗ್ಯಾಧಿಪತಿ, ಅವನು ನೀಚ ಸ್ಥಾನದಲ್ಲಿ ಕುತ್ಕೊಂಡಿರ್ತಾನೆ. ಅವನ ಜೊತೆನಲ್ಲಿ ಮಂಗಳ ಕೂಡ ಋಣಸ್ಥಾನದಲ್ಲಿ ಮಂಗಳ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ ತುಲಾ ರಾಶಿಯವರಿಗೆ. ಯಾಕಂದ್ರೆ ನಿಮ್ಮ ರಾಶಿಯನ್ನ ಗುರು ನೋಡ್ತಾ ಇದ್ದಾನೆ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಏನೋ ಒಂದ್ ಸ್ವಲ್ಪ ಅನುಕೂಲಗಳಾಗೋ ಹಾಗೆ ಮಾಡ್ತಾನೆ. ಆದ್ರೆ ಧನಾಧಿಪತಿನು ಯಾವಾಗ ಋಣಸ್ಥಾನಕ್ಕೆ ಹೋಗ್ತಾನೆ, ಬಂದ ಹಣ ಪೂರ್ತಿ ಖರ್ಚಾಗುವಂಥದ್ದು, ಸಾಲಗಳಾಗುವಂಥದ್ದಾಗತ್ತೆ. 2ನೇ ಮನೆ ಅಧಿಪತಿಯು ಶನಿ ಜೊತೆ ಇರೋದ್ರಿಂದ ಮಾತಿನಿಂದ ಏನಾದರೂ ಸಮಸ್ಯೆಗಳಾಗಬಹುದು. ಮಾತಿಗೆ ಕಾರಕ ಬುಧಗ್ರಹ ಕೂಡ ನೀಚನಾಗಿದ್ದಾನೆ. ಆದಷ್ಟು ಕಡಿಮೆ ಮಾತಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ಮಾತಿನಿಂದ ಬೇರೆಯವರಿಗೆ ಬೇಸರ ಆಗುವಂಥದ್ದು, ಸಂಬಂಧಗಳಲ್ಲಿ ತೊಡಕುಗಳುಂಟಾಗುವ ಸಾಧ್ಯತೆಗಳು ಇರುತ್ತೆ. ದುಡ್ಡಿನ ವಿಷಯದಲ್ಲಿ ಆದಷ್ಟು ಖರ್ಚು ಕಮ್ಮಿ ಮಾಡಿ. ಯಾಕಂದ್ರೆ ಶುಕ್ರ ನೋಡ್ತಾ ಇದ್ದಾನೆ ಅಂದ್ರೆ ಆಸೆಗಳು ಹೆಚ್ಚಾಗತ್ತೆ. ಶಾಪಿಂಗ್ ಮಾಡೋದು, ಖರ್ಚು ಮಾಡೋದು ತುಂಬಾ ಜಾಸ್ತಿ ಮಾಡ್ತೀರಾ. ಎಷ್ಟು ದುಡ್ಡು ಬಂದ್ರೂ ಕೂಡ ಈ ತಿಂಗಳಲ್ಲಿ ನಿಮ್ಮ ಹತ್ರ ದುಡ್ಡು ಉಳಿಯೋದಿಲ್ಲ, ಅಷ್ಟು ಖರ್ಚಾಗತ್ತೆ. ಹಾಗಾಗಿ ಖರ್ಚಿನ ಕಡೆ ಗಮನ ಕೊಡಿ. ತೃತೀಯ ಭಾವಾಧಿಪತಿಯಾದಂತಹ ಗುರುಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಹತ್ತಿರದ ದೇವಾಲಯಗಳಿಗೆ ಹೋಗುವಂಥದ್ದು, ಮಿತ್ರರನ್ನ ಭೇಟಿ ಮಾಡುವಂಥದ್ದು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ಉಂಟು ಮಾಡುತ್ತೆ. ಆದ್ರೆ ಅಲ್ಲಿಯೂ ಕೂಡ ನಿಮ್ಮ ಮಾತಿನ ಬಗ್ಗೆ ನೀವು ಕಂಟ್ರೋಲ್ ಮಾಡ್ಲೇಬೇಕಾಗತ್ತೆ. ವಾಕ್ಸ್ಥಾನಾಧಿಪತಿಯು ಬುಧನ ಜೊತೆಯಲ್ಲಿರೋದ್ರಿಂದ ನಿಮ್ಮ ಮಾತಿನಿಂದ ನಿಮ್ಮ ಮಿತ್ರರು, ಬಂಧು ಬಳಗದವರ ಜೊತೆಯಲ್ಲೂ ಕೂಡ ಮನಸ್ತಾಪಗಳಾಗಬಹುದು, ಅಥವಾ ಕುಟುಂಬದಲ್ಲಿಯೂ ಕೂಡ ಮನಸ್ತಾಪಗಳಾಗಬಹುದು. ಅಂದ್ರೆ ಮನಸ್ಸಿನಲ್ಲಿ ಬಹಳ ದಿನದಿಂದ ಇಟ್ಕೊಂಡಂತಹ ಮಾತುಗಳು ಈ ತಿಂಗಳಲ್ಲಿ ಆಚೆ ಬರುತ್ತೆ. ಈಗ ಇಷ್ಟು ದಿನ ಮನಸ್ಸಲ್ಲಿ ಇಟ್ಕೊಂಡಿದ್ವಿ, ಹೊರಗಡೆ ಹಾಕ್ಬಿಡೋಣ ಅನ್ಕೊಂಡಿದೀವಿ, ಕರೆಕ್ಟ್. ಆದ್ರೆ ಇದು ಅದಕ್ಕೆ ಒಳ್ಳೆ ಸಮಯ ಅಲ್ಲ. ಮನಸ್ಸಿನಲ್ಲಿ ಏನೋ ಇಟ್ಕೋಬಾರ್ದು, ಏನಿದ್ರು ಅದನ್ನ ಓಪನ್ ಆಗಿ ಹೇಳ್ಕೋಬೇಕು, ಅದು ಒಳ್ಳೇದೆ. ಆದ್ರೆ ಪ್ರಸ್ತುತ ಅದಕ್ಕೆ ಸೂಕ್ತ ಸಂದರ್ಭ ಅಲ್ಲ. ಶನಿ ರವಿ ಎಲ್ಲ ಒಂದೇ ಮನೇಲಿ ಇರೋದ್ರಿಂದ, ಆದ್ರಿಂದ ಕೇಳಿಸ್ಕೊಳ್ಳೋರ ತಾಳ್ಮೆ ಇಲ್ಲದೆ ಇರೋದ್ರಿಂದ ಅವ್ರ ಕೋಪ ಬರ್ಬೋದು, ಈ ತರ ಏನೋ ಒಂದು ಆಗ್ಬಹುದು. ಹಾಗಾಗಿ ಆದಷ್ಟು ಆ ಥರದ್ದೇನೇ ವಿಚಾರಗಳಿದ್ರು ಈ ಒಂದು ತಿಂಗಳಲ್ಲಿ ಹೇಳಕ್ ಹೋಗ್ಬೇಡಿ. ಚತುರ್ಥಾಧಿಪತಿ ಶನಿ ಗ್ರಹ 6ನೇ ಮನೆಯಲ್ಲಿದ್ದಾನೆ. ಅವನ ಜೊತೆನಲ್ಲಿ ಬುಧ ಕೂಡ ಸ್ಥಿತನಾಗಿದ್ದಾನೆ. ಮನೆ ತಗೊಳ್ಬೇಕು ಅಥವಾ ಸೈಟ್ ತಗೋಬೇಕು, ಈ ತರದ್ದೇನೋ ಒಂದು ಆಸೆ, ಏನೋ ಒಂದು ಅನ್ಕೊಂಡಿರ್ತೀರ, ಅದಕ್ಕೋಸ್ಕರ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಸ್ಲೋ ಆಗ್ತಾ ಇದೆ ಅನ್ನುವಂಥವ್ರಿಗೆ ಈ ತಿಂಗಳಲ್ಲಿ ಲೋನ್ ಸಿಗುವ ಸಾಧ್ಯತೆ ಇದೆ. ಅಂದ್ರೆ ಕುಜ ಋಣಸ್ಥಾನದಲ್ಲಿದ್ರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನ ಸಾಲಗಾರರನ್ನಾಗಿ ಮಾಡ್ತಾನೆ. ಹಾಗಾಗಿ ಬ್ಯಾಂಕ್ ಲೋನ್ಗೆ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸಿಗುವ ಸಾಧ್ಯತೆಗಳಿದೆ. ಪಂಚಮಾಧಿಪತಿಯು ಷಷ್ಠ ಭಾವದಲ್ಲಿರೋದ್ರಿಂದ, ಪಂಚಮಕ್ಕೆ ಗುರುದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗೆ ಮಕ್ಕಳ ವಿಷಯದಲ್ಲಿ ನಿಮ್ಗೆ ಟೆನ್ಷನ್ ಇರುತ್ತೆ ತುಲಾ ರಾಶಿಯವರಿಗೆ. ಯಾಕಂದ್ರೆ ಪಂಚಮಾಧಿಪತಿ ಶನಿಯೊಟ್ಟಿಗೆ ಕುಜ ಇರೋದ್ರಿಂದ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ, ಅವರ ಭವಿಷ್ಯದ ಬಗ್ಗೆ ಆತಂಕ ಆಗ್ತಾ ಇರುತ್ತೆ.
ಅಥವಾ ನಿಮ್ಮ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವರ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು, ಈ ರೀತಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಷಷ್ಠ ಭಾವಾಧಿಪತಿಯಾದಂತಹ ಗುರುಗ್ರಹ ಭಾಗ್ಯದಲ್ಲಿರೋದ್ರಿಂದ ಯಾವುದೇ ಒಂದು ಕೆಲಸ ನೀವು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಓನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸದಲ್ಲಿ ಹೆಚ್ಚು ಶ್ರಮ ಇರುತ್ತೆ. ಈ ತಿಂಗಳಲ್ಲಿ ನಿಮ್ದೇ ಓನ್ ಕೆಲಸ ಆದ್ರೂ ಕೂಡ ಹೆಚ್ಚು ಶ್ರಮವನ್ನ ವಹಿಸಿ ನೀವು ಕೆಲಸವನ್ನ ಮಾಡ್ತೀರಾ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಕೆಲಸ ನಿಮ್ ತಲೆ ಮೇಲೆ ಹೊರೆಯಾಗಿ ಬೀಳುತ್ತೆ. ಅಂದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ರವಿ ಶನಿ ಒಂದೇ ಮನೆಗೆ ಬಂದ್ರು ಅಂದ್ರೆ ನಿಮ್ಗೆ ಜಾಸ್ತಿ ಜವಾಬ್ದಾರಿ ಕೊಡ್ತಾರೆ, ನಿಭಾಯಿಸಲೇಬೇಕು. ಹಾಗಂತ ನಾನು ಕೆಲಸ ಬಿಟ್ಬಿಟ್ಟು ಬೇರೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಂತ ಯೋಚನೆ ಮಾಡ್ಬೇಡಿ. ಯಾಕಂದ್ರೆ ಬುಧ ನೀಚನಾಗಿದ್ದಾಗ ತಪ್ಪು ನಿರ್ಧಾರಗಳನ್ನ ತಗೊಳ್ಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಬುಧ ಅಂದ್ರೇನೆ ಬುದ್ಧಿ, ಸರಿಯಾಗಿ ಓಡೋದಿಲ್ಲ ಬುದ್ಧಿ. ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ ತಕ್ಷಣ ಕೆಲಸ ಬಿಟ್ಬಿಡ್ಬೇಕು ಅನ್ನುವಂತಹ ಮನೋಭಾವನೆ ಬಂದ್ಬಿಡುತ್ತೆ. 15ನೇ ತಾರೀಕುವರೆಗೂ ಮಾತ್ರ ನಿಮ್ಗೆ ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ. ಅಷ್ಟ್ರ ಮೇಲೆ ಇರಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ 15ನೇ ತಾರೀಕಿಗೆ ಸೂರ್ಯನು ಮೇಷರಾಶಿಗೆ ಬಂದ್ಬಿಡ್ತಾನೆ. ಯಾವಾಗ ಸೂರ್ಯ ಮೇಷರಾಶಿಗೆ ಬರ್ತಾನೋ ಅಂದ್ರೆ ಶನಿಯನ್ನ ಬಿಟ್ಟು ಸೂರ್ಯನು ಮುಂದಿನ ಮನೆಗೆ ಹೋಗ್ತಾನೆ, ಆವಾಗ ನಿಮ್ಗೆ ಆ ಕೆಲಸದಲ್ಲಿದ್ದಂತಹ ಒಂದು ಕಿರಿಕಿರಿ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ರೆ ಕುಜ ಇನ್ನು ಅಲ್ಲೇ ಇರ್ತಾನೆ. ಕುಜ ಕೂಡ ಶನಿಯನ್ನ ಬಿಟ್ಟು ಮುಂದಿನ ಮನೆಗೆ ಬರಬೇಕು. ಆವಾಗ ಸಂಪೂರ್ಣವಾಗಿ ಉದ್ಯೋಗದಲ್ಲಿ ಒತ್ತಡಗಳು ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಕಷ್ಟವಾದ ಕೆಲಸವನ್ನು ಕೂಡ ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದು ಅರ್ಥ ಆಗುತ್ತೆ. ಇನ್ನು ನಿಮಗೆ ಲಾಭಾಧಿಪತಿಯಾದಂತಹ ಸೂರ್ಯನು 14ನೇ ತಾರೀಕುವರೆಗೂ ಷಷ್ಠ ಭಾವದಲ್ಲಿರ್ತಾನೆ. ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ 14ನೇ ತಾರೀಕುವರೆಗೂ ಸಾಧಾರಣ ಫಲ. ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತೀರಾ, ಬಟ್ ಏನೋ ಅಷ್ಟು ಇನ್ಕಮ್ ಬರ್ತಾ ಇಲ್ವಲ್ಲ, ಏನೋ ಸ್ವಲ್ಪ ಕಡಿಮೆ ಬರ್ತಾ ಇದೆಯಲ್ಲ ಅನ್ನೋ ತರ ಆಗ್ತಾ ಇರುತ್ತೆ. 15ನೇ ತಾರೀಕಿಗೆ ಸೂರ್ಯನು ತನ್ನ ಉಚ್ಚ ಕ್ಷೇತ್ರವಾದಂತಹ ಪ್ರಬಲವಾದ ಒಂದು ಭಾವವಾದಂತಹ ಪ್ರಬಲ ಮನೆಯಾದಂತಹ ಮೇಷರಾಶಿಗೆ ಹೋಗ್ತಾನೆ. ಮೇಷರಾಶಿಗೆ ಹೋದ್ಮೇಲೆ ಅವನ ಪ್ರಭಾವ ಜಾಸ್ತಿ ಇರುತ್ತೆ. ರವಿ ಯಾವಾಗ ಮೇಷರಾಶಿಗೆ ಹೋಗ್ತಾನೆ ಅದು ಅವನ ಉಚ್ಚ ಕ್ಷೇತ್ರವಾಗಿರೋದ್ರಿಂದ ಲಾಭಾಧಿಪತಿಯು ತುಂಬಾ ಪ್ರಬಲನಾಗಿದ್ರೆ ಲಾಭ ಕೊಡ್ತಾನೆ. ಹಾಗಾಗಿ 15ನೇ ತಾರೀಕು ಮೇಲೆ ನಿಮ್ಗೆ ಲಾಭ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ 15ನೇ ತಾರೀಕು ಮೇಲೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಅನುಕೂಲಗಳಾಗುತ್ತೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಭಾವ ತುಂಬಾ ಪ್ರಬಲವಾಗಿರುತ್ತೆ. ಹಾಗೆ ಉದ್ಯೋಗ ಅಂತ ಬಂದಾಗ ಬದಲಾವಣೆಗಳಾಗಬಹುದು ಈ ತಿಂಗಳಲ್ಲಿ. ಅಂದ್ರೆ ಸಣ್ಣ ಪುಟ್ಟ ಬದಲಾವಣೆಗಳು, ಕೆಲವು ರೂಲ್ಸ್ಗಳು ಬರಬಹುದು. ಯಾಕಂದ್ರೆ ಷಷ್ಠ ಭಾವದಲ್ಲಿ 4 ಗ್ರಹಗಳಿರ್ತಾರೆ. 14ನೇ ತಾರೀಕು ಒಳಗಡೆನೆ ಬದಲಾವಣೆಗಳಾಗತ್ತೆ. ಏನೇ ಬದಲಾವಣೆಗಳಾಗೋದಾದ್ರು, ಯಾಕಂದ್ರೆ ಅಲ್ಲಿ ಸೂರ್ಯ ಇರ್ತಾನೆ. ಸೂರ್ಯ ಅಂದ್ರೇನೆ ಬಾಸ್. ಏನೇ ಚೇಂಜಸ್ ಮಾಡೋದು ಕೂಡ ನಿಮ್ಮ ಮೇಲಧಿಕಾರಿಗಳೇ ಆಗಿರ್ತಾರಲ್ವಾ, ಅವ್ರು ಹಾಕೋ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ಬೇಕಾಗಿರುತ್ತೆ. ಆತರ ಹೊಸ ರೂಲ್ಸ್ಗಳು, ಹೊಸ ಬದಲಾವಣೆಗಳು ಆಗತ್ತೆ. ಸ್ವಲ್ಪ ಆತಂಕ ಅಂತ ಅನ್ಸುತ್ತೆ, ಬಟ್ ನಿಭಾಯಿಸಿಕೊಂಡು ಹೋಗುವಂತಹ ಶಕ್ತಿ ಕೂಡ ನಿಮ್ಗಿರುತ್ತೆ. ಯಾಕಂದ್ರೆ ಶುಕ್ರನ ಅನುಗ್ರಹ ಚೆನ್ನಾಗಿದೆ. ಇನ್ನು ಸಪ್ತಮಕ್ಕೆ 15ನೇ ತಾರೀಕು ರವಿ ಬಂದ ಮೇಲೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಆಗ್ಬೋದು. ಎಲ್ಲರಿಗೂ ಅನ್ವಯ ಆಗಲ್ಲ ಇದು. ಯಾರಿಗೆ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಜಗಳ ಇದೆ, ಮನಸ್ತಾಪಗಳಿದೆ, ಮತ್ತೆ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನುವಂತಹ ಒಂದು ಭಾವನೆ ಇರುತ್ತೆ ಕೆಲವರಿಗೆ, ಈಗೋ, ಈ ತರದ್ದೆಲ್ಲ ಯಾರಿಗಿರುತ್ತೆ ಅಂತವರಿಗೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾನೆ ರವಿಗ್ರಹ. ಆ ಈಗೋ ಮತ್ತೆ ಆ ಒಂದು ನಾನ್ ಯಾಕೆ ಬೆಂಡ್ ಆಗ್ಬೇಕು, ನಾನ್ ಯಾಕೆ ಸೋಲ್ಬೇಕು ಅನ್ನೋ ಸ್ವಭಾವವನ್ನ ಜಾಸ್ತಿ ಮಾಡ್ತಾನೆ. ಹಾಗಾಗಿ ಇನ್ನಷ್ಟು ಮನಸ್ತಾಪಗಳು, ಮಾತು ಬಿಡುವಂಥದ್ದು ಈ ತರದ್ದೆಲ್ಲ ಆಗತ್ತೆ. ಆದಷ್ಟು ಸಮಾಧಾನವಾಗಿ, ಸ್ವಲ್ಪ ಸೋತ್ರೆ ಏನಾಗಲ್ಲ. ಸಂಬಂಧಗಳಲ್ಲಿ ಸಣ್ಣ ಸಣ್ಣ ಸೋಲುಗಳು ಮುಂದೆ ದೊಡ್ಡ ಗೆಲುವನ್ನ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಸೋತು ನಡೆಯೋದು ಒಳ್ಳೇದು. ಯಾರಾದ್ರೂ ಒಬ್ರು ಸೋತ್ರೆ ತಾನೆ ಬದುಕು. ಇನ್ನು ವಿಶೇಷವಾಗಿ ಚತುರ್ಥಾಧಿಪತಿಯು 6ನೇ ಮನೆಯಲ್ಲಿರೋದ್ರಿಂದ ವಾಹನವನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ಸೂಕ್ತವಾದ ಸಮಯ ಈ ತಿಂಗಳು. ಯಾಕಂದ್ರೆ ಇಲ್ಲಿ ಕುಜ ಮತ್ತು ಶನಿ ಒಂದೇ ಮನೆ ಸೇರ್ಕೊಂಡಿದ್ದಾರೆ ಅಂದ್ರೆ ವಾಹನ ಪ್ರಾಪ್ತಿಯಾಗುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಹಾಗಾಗಿ ವಾಹನ ತಗೋಬೇಕು, ಹೊಸ ಕಾರ್ ತಗೋಬೇಕು ಅಥವಾ ಹೊಸ 2 ವೀಲರ್ ತಗೋಬೇಕು, ಬೈಕ್ ತಗೋಬೇಕು ಅಂತೆಲ್ಲ ಆಸೆ ಇದ್ರೆ
ಖಂಡಿತ ತಗೊಳ್ಳಿ. ಅದಕ್ಕೆ ಬೇಕಾದ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಕೂಡ ನಿಮ್ಗೆ ಆಗತ್ತೆ. ಇನ್ನು ಮುಖ್ಯವಾಗಿ ಪರಿಹಾರ ಅಂತ ಏನ್ ಮಾಡ್ಬೇಕು ಅಂದ್ರೆ ಬುಧನಿಗೆ ಪರಿಹಾರ ನೀವು ಮಾಡ್ಲೇಬೇಕು. ಯಾಕಂದ್ರೆ ಬುಧನು ಭಾಗ್ಯಾಧಿಪತಿಯಾಗಿ ನೀಚನಾಗಿರೋದ್ರಿಂದ ಅದೃಷ್ಟ ಕೆಲಸ ಮಾಡಲ್ಲ. ನೀವೇನ್ ಪರಿಶ್ರಮ ಪಟ್ರು ಏನ್ ಕಷ್ಟಪಟ್ರು ಅದೃಷ್ಟ ಮಾತ್ರ ಕೆಲಸ ಮಾಡಲ್ಲ. ಅವಾಗ ಏನಾಗತ್ತೆ, ಇನ್ನೇನ್ ನಿಮ್ ಕೈಗೆ ಸಿಗ್ಬೇಕಾಗಿರೋದು ಕೈ ತಪ್ಪಿ ಹೋಯ್ತು ಅನ್ನೋ ರೀತಿ ಆಗತ್ತೆ. ಹಾಗೆ ಶನಿಗೂ ಪರಿಹಾರ ಮಾಡ್ಬೇಕು. ಯಾಕಂದ್ರೆ ಶನಿ ನಿಮ್ಗೆ ಚತುರ್ಥಾಧಿಪತಿ, ನೆಮ್ಮದಿ ಮನಃಶಾಂತಿಯನ್ನ ಕೊಡುವಂತಹ ಗ್ರಹ. ಆ ಚತುರ್ಥಾಧಿಪತಿ ಯಾವಾಗ ಇತರ ಪಾಪಗ್ರಹ ಜೊತೆ ಸೇರ್ಕೋತಾನೋ ಮನಃಶಾಂತಿ ಇರಲ್ಲ. ಏನೋ ಒಂಥರ ಆತಂಕ, ಟೆನ್ಷನ್, ಕುಜ ಟೆನ್ಷನ್ ಕೊಡ್ತಾನೆ. ಈ ತರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ತಪ್ಪದೆ ಒಣ ಅವರೆಕಾಳು, ಹೆಸರು ಕಾಳು ಮತ್ತು ಕಪ್ಪು ಎಳ್ಳು, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಿ, ಒಳ್ಳೇದಾಗುತ್ತೆ. ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ತಕ್ಕ ಮಟ್ಟಿಗೆ ನಿವಾರಣೆ ಆಗಿ ಅಂತಹ ಸಮಯದಲ್ಲಿ ನಮಗೇನೋ ಒಂದು ಸಹಾಯ ಸಿಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ದೇವ್ರ ಬುದ್ಧಿ ಕೊಡ್ತಾನೆ. ದೊಡ್ಡ ಒಂದು ಆಪತ್ತಿನಿಂದ ಪಾರಾಗುವಂತಹ ಮಾರ್ಗವನ್ನ ಪರಮಾತ್ಮ ಸೂಚಿಸ್ತಾನೆ. ಹಾಗಾಗಿ ಪರಿಹಾರ ಮಾಡ್ಕೊಳ್ಳಿ. ತಪ್ಪದೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ, ವಿಷ್ಣು ಸಹಸ್ರನಾಮ ಮಂತ್ರ ಇದನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.